ಇಟಲಿಯಲ್ಲಿರೋ ಬೊಲೋನಾ ಯೂನಿವರ್ಸಿಟಿ ಹಾಗೂ ಬ್ರಿಟನ್ ನಲ್ಲಿ ಇರ್ತಕ್ಕಂತಹ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇವುಗಳನ್ನ ಅತ್ಯಂತ ಪ್ರಾಚೀನ ಯೂನಿವರ್ಸಿಟಿ ಅಂತ ಹೇಳಲಾಗುತ್ತೆ. ಆದ್ರೆ ಇದು ಎಲ್ಲದಕ್ಕೂ ಮೊದಲು ಬಂದಿದ್ದು ನಮ್ಮ ಭಾರತದ ನಳಂದ ಗುರುಕುಲ. ನಳಂದ ಬಹಳ ಸುಂದರವಾದ ಗುರುಕುಲ. ಕುಶಾನರ ವಾಸ್ತುಶಿಲ್ಪದಲ್ಲಿ ಕೆಂಪು ಇಟ್ಟಿಗೆಗಳಿಂದ ನಿರ್ಮಿಸಲ್ಪಟ್ಟ ವಿದ್ಯಾಪೀಠ. ಸುಮಾರು ಕಾಂಪೌಂಡ್ಗಳು, 10 ದೇವಾಲಯಗಳು, ಲೈಬ್ರರೀಸ್, ಕ್ಲಾಸ್ ರೂಮ್ಗಳು, ಮಹಾವಿಹಾರಗಳು, ಸ್ತೂಪಗಳು, ಜಿಯೋಮೆಟ್ರಿಕ್ ಆರ್ಕಿಟೆಕ್ಚರ್ಗಳು, ಕೆರೆ ಕಟ್ಟೆಗಳು, ಉದ್ಯಾನಗಳು, ಹೀಗೆ ಇವೆಲ್ಲದರಿಂದ ಕೂಡಿರುತ್ತೆ ನಳಂದ ವಿಶ್ವವಿದ್ಯಾಲಯದ ಆರ್ಕಿಟೆಕ್ಚರ್. ನಳಂದ ಗುರುಕುಲದಲ್ಲಿ ಇದ್ದವರು ಕೂಡ ಸಾಮಾನ್ಯರಲ್ಲ. 10,000 ಪ್ರತಿಭಾವಂತ ವಿದ್ಯಾರ್ಥಿಗಳು, 2,000 ಅಪ್ರತಿಮ ಶಿಕ್ಷಕರು, 100 ಶ್ರೇಷ್ಠ ಸನ್ಯಾಸಿಗಳು, ಆರ್ಯಭಟ, ಶಕ್ತಿ ಕೀರ್ತಿ, ಧರ್ಮಕೀರ್ತಿ, ನಾಗಾರ್ಜುನ, ರಾಹುಲ, ಶ್ರೀಲಭದ್ರರಂತ ಮಹಾನ್ ಪಂಡಿತರ ಬೀಡಾಗಿರುತ್ತೆ ನಳಂದ. ಬೌದ್ಧ ಪುರಾಣದ ಪ್ರಕಾರ ನಳಂದ ಅಂದ್ರೆ ನಿಲ್ಲದ ಜ್ಞಾನ ಅಂತ ಅರ್ಥ. ವಿಶ್ವದಾದ್ಯಂತ ವಿದ್ಯಾರ್ಥಿಗಳು ನಳಂದ ಗುರುಕುಲಕ್ಕೆ ಕಲಿಲಿಕ್ಕೆ ಬರ್ತಾ ಇರ್ತಾರೆ. ಇಂತಹ ಶ್ರೇಷ್ಠ ಗುರುಕುಲದ ಮೆರುಗು ಹೆಚ್ಚಿಸಿದ್ದು ನಮ್ಮ ಭಾರತದ ರಾಜ ಸಾಮ್ರಾಟ್ ಅಶೋಕ. ಸಾಕಷ್ಟು ರಕ್ತಪಾತದಿಂದ ಮನನೊಂದಿರ್ತಕ್ಕಂಥ ಸಾಮ್ರಾಟ್ ಅಶೋಕ್ ಅವರು ಧರ್ಮದ ಹಾದಿಯನ್ನ ಹಿಡಿತಾರೆ. ನಂತರ ರಾಜ್ಗೀರ್ನಲ್ಲಿರ್ತಕ್ಕಂಥ ನಳಂದ ಗುರುಕುಲಕ್ಕೆ ಬರ್ತಾರೆ. ಮೊದಲೇ ಬೌದ್ಧ ಧರ್ಮದ ಪರಿಪಾಲಕ ಆಗಿರ್ತಕ್ಕಂಥ ಸಾಮ್ರಾಟ್ ಅಶೋಕ್ ನಳಂದದಲ್ಲಿ ಬೌದ್ಧರ ಸ್ತೂಪವನ್ನು ನಿರ್ಮಾಣ ಮಾಡ್ತಾರೆ. 2 ಮಹಾವಿಹಾರಗಳನ್ನು ಕಟ್ಟಿಸ್ತಾರೆ. ಸಾಮ್ರಾಟ್ ಅಶೋಕರ ನಂತರ ನಳಂದಕ್ಕೆ ಬರೋದು ಗುಪ್ತರ ಆಳ್ವಿಕೆ. ಗುಪ್ತರ ಕಾಲದಲ್ಲಿ ಜನರಿಗೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಹವಳ, ಮುತ್ತು, ರತ್ನಗಳನ್ನ ದಾನವಾಗಿ ನೀಡ್ತಾ ಇರ್ತಾರೆ. ಆದ್ರಿಂದಲೇ ಗುಪ್ತರ ಕಾಲವನ್ನ ಸುವರ್ಣ ಯುಗ ಅಂತ ಕರೆಯಲಾಗುತ್ತೆ. ಅದರಲ್ಲಿ 1ನೇ ಕುಮಾರಗುಪ್ತ ನಳಂದದ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾರೆ. ರಾಜ ಕುಮಾರಗುಪ್ತ ಅವರಿಗೆ ಈ ನಳಂದ ಗುರುಕುಲವನ್ನ ಯೂನಿವರ್ಸಿಟಿಯಾಗಿ ಬದಲಾಯಿಸುವ ಮನಸ್ಸು ಬರುತ್ತೆ. ಆಗ ತಮ್ಮ ಪ್ರಾಂತ್ಯಕ್ಕೆ ಬರ್ತಕ್ಕಂತ ಕೊಡುಗುಗಳನ್ನ ನಳಂದದಲ್ಲಿ ಅನೇಕ ಮಹಾವಿಹಾರಗಳನ್ನ ನಿರ್ಮಿಸ್ತಾರೆ. ಗುಪ್ತರ ಆಳ್ವಿಕೆ ನಂತರ ನಳಂದವನ್ನ ಬ್ಯೂಟಿಫೈ ಮಾಡಿದ್ದು ವರ್ಧನ ವಂಶದ ಮಹಾರಾಜ ಹರ್ಷವರ್ಧನ. ಹರ್ಷವರ್ಧನ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬರುವ ಆದಾಯವನ್ನ ನಳಂದದ ಅಭಿವೃದ್ಧಿಗಂತಲೇ ಮೀಸಲಿಟ್ಟಿರ್ತಾರೆ. ಈ ಗುರುಕುಲದಲ್ಲಿ ಬೌದ್ಧ ಧರ್ಮಕ್ಕೆ ಹಾಗೂ ಬೌದ್ಧರ ಕಲಿಕೆಗೆ ಹೆಚ್ಚು ಆದ್ಯತೆ ನೀಡ್ತಾರೆ. ಅಲ್ಲದೆ ನಳಂದ ಗುರುಕುಲದವರಿಗೆ ಬೇಕಾದ ಸಕಲ ಸವಲತ್ತನ್ನು ನೀಡಲಾಗ್ತಾ ಇರುತ್ತೆ. ಆಗ ರಾಜ ಹರ್ಷವರ್ಧನರ ಆಸ್ಥಾನಕ್ಕೆ ಬಂದಿದ್ದು ಚೀನಿ ಪ್ರವಾಸಿ ಹ್ಯುಯಿನ್ ತ್ಸಾಂಗ್. ಇದೇ ನಳಂದ ಗುರುಕುಲದಲ್ಲಿ ಸುಮಾರು 2 ವರ್ಷಗಳ ಕಾಲ ಇರ್ತಾರೆ. ನಳಂದದ ಪಂಡಿತ ಆಚಾರ್ಯ ಶ್ರೀಲಭದ್ರ ಅವರ ಬಳಿ ಯೋಗಶಾಸ್ತ್ರದ ಬಗ್ಗೆ ಅಧ್ಯಯನ ನಡೆಸ್ತಾರೆ. ಆಗ ನಳಂದದ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಬೆಳಂಬೆಳಗ್ಗೆ ನಳಂದ ಮೇಲಿನ ಚಾವಣಿ ಮೇಲೆ ಕುಳಿತಾಗ ಮೋಡದ ಮಡಿಲಿನಲ್ಲಿ ಕುಳಿತಂತಾಗುತ್ತದೆ ಅಂತ ವರ್ಣಿಸ್ತಾರೆ. ಚೀನಾಗೆ ಮರಳುವಾಗ ಹ್ಯುಯಿನ್ ತ್ಸಾಂಗ್ ನಳಂದ ಗುರುಕುಲದಿಂದ 657 ಪುಸ್ತಕಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಇದಾದ ಬಳಿಕ ನಳಂದ ಗುರುಕುಲ ಜಗತ್ ಪ್ರಸಿದ್ಧಿ ಆಗುತ್ತೆ. ಹೀಗೆ ನಳನಸ್ತಿದ್ದ ನಳಂದದ ಮೇಲೆ ಪಾಶ್ಚಿಮಾತ್ಯ ದೇಶದವರ ಕಣ್ಣು ಬೀಳುತ್ತೆ. ಟರ್ಕಿ ದೇಶದ ಗುರಿಡ್ ಎಂಪೈರ್ನ ಬಖ್ತಿಯಾರ್ ಖಿಲ್ಜಿ ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ. ಬಹುತೇಕ ಉತ್ತರ ಭಾರತವನ್ನ ಕವರ್ ಆಗ್ತಾ ಆಗ್ತಾ ಬಖ್ತಿಯಾರ್ ಖಿಲ್ಜಿ ಬಂದಿದ್ದು ಬಿಹಾರದ ನಳಂದಕ್ಕೆ. ನಳಂದದ ವೈಭವ, ಆ ಬ್ಯೂಟಿ, ಆ ರಿಚ್ ಕಲ್ಚರ್, ಗುರುಕುಲದ ಸಿಸ್ಟಮ್ ಎಲ್ಲವೂ ಬಖ್ತಿಯಾರ್ ಖಿಲ್ಜಿಯ ಕಣ್ಣು ಕುಕ್ಕುತ್ತೆ. ಹೀಗಿರುವಾಗಲೇ ಖಿಲ್ಜಿಗೆ ಒಂದು ಕಾಯಿಲೆ ಎದುರಾಗುತ್ತೆ. ಬಖ್ತಿಯಾರ್ ಖಿಲ್ಜಿಯ ಕಾಯಿಲೆ ಟರ್ಕಿ ಹಕೀಮ್ಗಿಂತಲೂ ಸಹ ವಾಸಿಯಾಗಲ್ಲ. ಆಗ ಖಿಲ್ಜಿಯ ಸೇನಾಧಿಪತಿ ನಳಂದದ ಪಂಡಿತರ ಬಗ್ಗೆ ಹೇಳ್ತಾರೆ. ಸೇನಾಧಿಪತಿ ಮಾತಿನಂತೆ ಬಖ್ತಿಯಾರ್ ಖಿಲ್ಜಿ ಆಚಾರ್ಯ ರಾಹುಲ ಶ್ರೀಲಭದ್ರರ ಬಳಿ ಹೋಗ್ತಾನೆ ಮತ್ತು ಅವರ ಪಾಂಡಿತ್ಯಕ್ಕೆ ಸವಾಲೊಂದನ್ನ ಹಾಕ್ತಾನೆ. ನಾನು ನಿಮ್ಮ ದೇಶದ ಯಾವುದೇ ಔಷಧಿಯನ್ನ ಉಪಯೋಗಿಸೋದಿಲ್ಲ. ನೀವು ಯಾವುದೇ ಔಷಧಿ ಇಲ್ಲದೆ ನನ್ನ ರೋಗವನ್ನ ಗುಣಪಡಿಸಬೇಕು. ಇಲ್ಲವಾದಲ್ಲಿ ನಿಮ್ಮನ್ನ ನಾನು ಕೊಂದಾಕ್ತೀನಿ ಅಂತ ಹೇಳ್ತಾನೆ. ಆಚಾರ್ಯರು ಖಿಲ್ಜಿಗೆ ಪವಿತ್ರ ಕುರಾನ್ ಪುಸ್ತಕವನ್ನ ನೀಡಿ ಪ್ರತಿದಿನ ಇದನ್ನ ಓದ್ಕೋಬೇಕು ಅಂತ ಸೂಚಿಸ್ತಾರೆ. ಸೊ ಖಿಲ್ಜಿ ಕೂಡ ಅದೇ ರೀತಿ ಮಾಡ್ತಾನೆ. ನೋಡ್ತಿದ್ದಂತೆ ಖಿಲ್ಜಿಯ ರೋಗ ಮಾಯವಾಗುತ್ತೆ. ಅಂದಿನ ಕಾಲದಲ್ಲಿ ಆಯುರ್ವೇದದ ಪಂಡಿತರ ಜ್ಞಾನ ಟರ್ಕಿಯ ಹಕೀಮ್ಗಿಂತಲೂ ಶ್ರೇಷ್ಠವಾಗಿರುತ್ತೆ. ಆಚಾರ್ಯರು ಕೂಡ ಕೊಟ್ಟಿರತಕ್ಕಂತ ಕುರಾನಿನ ಪುಸ್ತಕದ ಪುಟಗಳಿಗೆ ಆಯುರ್ವೇದದ ಔಷಧಿಯನ್ನ ಸವರಿರ್ತಾರೆ. ಪ್ರತಿ ಬಾರಿ ಖಿಲ್ಜಿ ಕುರಾನಿನ ಪುಟಗಳನ್ನ ತಿರುಗಿಸ್ತಾ ಇದ್ದಂಗೆ ಆತ ತನ್ನ ಬೆರಳುಗಳನ್ನ ನೆಕ್ತಾ ಇರ್ತಾನೆ. ಪುಸ್ತಕದಲ್ಲಿ ಸವರಿದ್ದ ಔಷಧಿ
ಆ ಮೂಲಕ ಔಷಧಿ ಕಿಲ್ಜಿಯ ಹೊಟ್ಟೆ ಸೇರಿರುತ್ತೆ. ಆದ್ದರಿಂದ ಕಿಲ್ಜಿಯ ಕಾಯಿಲೆ ಮಾಯವಾಗಿರುತ್ತೆ. ಇದನ್ನ ತಿಳಿದ ಕಿಲ್ಜಿಗೆ ಈ ಬಗ್ಗೆ ಸಂತೋಷ ಆಗೋ ಬದಲು ಭಾರತದ ಆಯುರ್ವೇದದ ಬಗ್ಗೆ ಅಸೂಯೆ ಹುಟ್ಟುತ್ತೆ. ನಂತರ ಕಿಲ್ಜಿ ಆಯುರ್ವೇದವನ್ನ ನಿರ್ಮೂಲನೆ ಮಾಡೋಕೆ ಮುಂದಾಗ್ತಾನೆ. ಇದೇ ಅಸೂಯೆ ಕೊನೆಗೆ ಇಡೀ ಭಾರತೀಯರಿಗೆ ಶಾಪವಾಗುತ್ತೆ. ಅದು 1193ರ ಕಾಲಘಟ್ಟ. ಎಲ್ಲಿ ನೋಡಿದ್ರಲ್ಲಿ ಬೆಂಕಿಯ ಆಹುತಿ. ಆ ಗುರುಕುಲ ಬೆಂಕಿಯ ಉರಿಯಲ್ಲಿ ಸುಟ್ಟು ಹೋಗುತ್ತೆ. ಬೃಹತ್ ಚಾವಣಿಗಳು, ಅಲ್ಲಿದ್ದ 90 ಲಕ್ಷಕ್ಕೂ ಅಧಿಕ ಪುಸ್ತಕಗಳು, ಮನುಸ್ಮೃತಿಗಳೆಲ್ಲ ಮಾರಣ ಹೋಮವಾಗುತ್ತೆ. ಅಲ್ಲಿದ್ದ ಒಂದೊಂದು ಪುಸ್ತಕವು ಖಗೋಳ, ಗಣಿತ, ಧರ್ಮಶಾಸ್ತ್ರ, ಅತೀತ ದರ್ಶನ ಅಂದರೆ ಮೆಟಾಫಿಸಿಕ್ಸ್, ಫಿಲಾಸಫಿ, ವ್ಯಾಕರಣ, ಆಯುರ್ವೇದದಂಥ ದೊಡ್ಡ ಕಥೆಗಳನ್ನು ಹೇಳುವಂತಿರುತ್ತೆ. ಇದೆಲ್ಲ ಅನಾಹುತಗಳ ಹಿಂದೆ ಇದ್ದದ್ದು ಒಂದೇ ಒಂದು ಧಾರ್ಮಿಕ ದ್ವೇಷ ಮತ್ತು ಓರ್ವ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಇನ್ಸೆಕ್ಯೂರಿಟಿ ಮನಸ್ಥಿತಿ. ಇಡೀ 57 ಎಕರೆ ಪ್ರದೇಶವೆಲ್ಲವೂ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಲೂ ಸಹ ಬಿಹಾರ ಪುರಾತತ್ವ ಇಲಾಖೆಯಲ್ಲಿ ಸಾಕ್ಷಿ ಇದೆ. ಕೇವಲ ನಳಂದ ಗುರುಕುಲ ಮಾತ್ರ ಅಲ್ಲ, ಅಕ್ಕಪಕ್ಕದ ವಿಕ್ರಮಶೀಲ ವಿಶ್ವವಿದ್ಯಾಲಯ, ವೇದಾಂತಪುರಿ ವಿದ್ಯಾಪೀಠಕ್ಕೂ ಬೆಂಕಿ ಹಚ್ಚಲಾಗುತ್ತೆ. ಒಟ್ನಲ್ಲಿ ಭಾರತದ ಜ್ಞಾನಲೋಕವನ್ನ ಕಿಲ್ಜಿ ಛಿದ್ರ ಮಾಡ್ತಾನೆ. ಇನ್ನು ಬಕ್ತಿಯಾರ್ ಖಿಲ್ಜಿ ಹಚ್ಚಿದ್ದ ಬೆಂಕಿ ಸುಮಾರು 3 ತಿಂಗಳವರೆಗೆ ಆರೋದಿಲ್ಲ, ಹಾಗೂ ಆ ಬೆಂಕಿಯನ್ನ ಆರೋದಕ್ಕೂ ಬಿಡೋದಿಲ್ಲ. ಬೆಂಕಿಯಲ್ಲಿ ಹೊತ್ತಿ ಊರಿದ ನಳಂದ ಗುರುಕುಲದವರ ಕೂಗು ಇಡೀ ಬಿಹಾರವನ್ನ ಮೂಕವಾಗಿಸುತ್ತೆ. ನಳಂದ ಚಾವಣಿಗಳ ಆಕ್ರಂದನ ಮುಗಿಲು ಮುಟ್ಟುತ್ತೆ. ಕೇವಲ ಒಂದೇ ಒಂದು ದ್ವೇಷ ಸಾವಿರಾರು ಸ್ಟೂಡೆಂಟ್ಗಳ ಕನಸನ್ನ ನುಚ್ಚು ನೂರಾಗಿಸುತ್ತೆ. ಈ ಪ್ರಾಂತ್ಯದಲ್ಲಿ ಬೌದ್ಧ ಧರ್ಮ ಸಂಪೂರ್ಣವಾಗಿ ನಾಶವಾಗುತ್ತೆ. ನಳಂದದ ಸುತ್ತಮುತ್ತಲಿನ ಜನರನ್ನೂ ಸಹ ಬಿಡೋದಿಲ್ಲ. ಇದಕ್ಕೆ ನಡುಗಿದ ಜನ ತಮ್ಮ ತಮ್ಮ ಜೀವ ಉಳಿಸ್ಕೊಳ್ಳೋಕೆ ಸಿಕ್ಕ ಊರುಗಳಿಗೆ ಹೋಗ್ತಾರೆ. ಬಕ್ತಿಯಾರ್ ಖಿಲ್ಜಿ ಇಡೀ ಪೂರ್ವ ಭಾರತದಲ್ಲಿ ಬೌದ್ಧ ಧರ್ಮವನ್ನ ಅಂತ್ಯಗೊಳಿಸ್ತಾನೆ. ಇಸ್ಲಾಂ ಧರ್ಮವನ್ನ ಪ್ರಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಬಗ್ಗೆ ಲೇಖಕ ಮಿನಾಜ್ ಇ ಸಿರಾಜ್ ತಮ್ಮ ಪುಸ್ತಕ ತಬಕತ್ ಇ ನಾಸಿರಿ ಪುಸ್ತಕದಲ್ಲಿ ಇದನ್ನ ವಿವರವಾಗಿ ಹೇಳಿದ್ದಾರೆ. ಸಾವಿರಾರು ಸನ್ಯಾಸಿಗಳನ್ನ ಹೇಗೆ ಖಿಲ್ಜಿ ಹತ್ಯೆ ಮಾಡಿದ್ದಾರೆ ಅನ್ನೋದನ್ನ ಈ ಪುಸ್ತಕದಲ್ಲಿ ಹೇಳಿಕೊಂಡಿದ್ದಾರೆ. ಅಂದ ಹಾಗೆ ಬಕ್ತಿಯಾರ್ ಖಿಲ್ಜಿ ಮಾತ್ರ ನಳಂದದ ಮೇಲೆ ಕಣ್ಣು ಹಾಕಲಿಲ್ಲ. ಅದೆಷ್ಟೋ ಹೂಣರು, ಶಾಕರು, ಟರ್ಕಿಯರು, ಮೊಘಲರು, ನಿಜಾಮರು, ಕೊನೆಗೆ ಬ್ರಿಟಿಷರು ಸಹ ಭಾರತದ ಎಜುಕೇಶನ್ ಸಿಸ್ಟಮ್ ಅನ್ನ ಟಾರ್ಗೆಟ್ ಮಾಡ್ತಾರೆ. ಪುಸ್ತಕ ಹಿಡಿಯೋ ಕೈಗಳನ್ನ ಜೀತಕ್ಕಿಡ್ತಾರೆ. ಆಯುರ್ವೇದದ ತವರಿನಲ್ಲಿ ಆಯುರ್ವೇದ ಪಂಡಿತರಿಗೆ ಸಿಕ್ಕಿದ್ದು ಸಾವಿನ ಭವನೆ. ಭವ್ಯ ಭಾರತದ ಜನರ ಬಾಳು ಹೀನಾಯವಾಗೋಕೆ ಶುರುವಾಗುತ್ತೆ. ಇಡೀ ಜಗತ್ತಿಗೆ ಝೀರೋ ಕಂಡು ಕೊಟ್ಟಿರ್ತಕ್ಕಂಥ ಭಾರತದ ಪಂಡಿತರಾದ ಆರ್ಯಭಟ ಕೂಡ ಇದೇ ನಳಂದ ಗುರುಕುಲದವರೇ. ಎಂತಹ ವಿಜ್ಞಾನಿಗೂ ಸಹ ಸೆಡ್ಡು ಹೊಡೆಯುವ ಪ್ರತಿಭೆ ನಮ್ಮ ಭಾರತದಲ್ಲಿ ಇರುತ್ತೆ. ಟರ್ಕಿ ದೊರೆಗಳ ಅಟ್ಟಹಾಸದ ನಂತರ ಬಂದದ್ದೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಭಾರತಕ್ಕೆ ವ್ಯಾಪಾರಕ್ಕೆ ಹೆಸರಲ್ಲಿ ಬಂದಿರತಕ್ಕಂತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಜನರನ್ನೇ ವ್ಯಾಪಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಪಂಡಿತರು, ಆಚಾರ್ಯರನ್ನ ಮನೆಯ ಕೆಲಸಕ್ಕೆ ಬಳಸ್ಕೊಳ್ತಾರೆ. ನಮ್ಮಲ್ಲಿದ್ದ ಜ್ಞಾನ ಅವರ ಹೊಟ್ಟೆ ಕಿಚ್ಚಿಗೆ ಬಲಿಯಾಗುತ್ತೆ. ಇದು ನಮ್ಮ ದೇಶ, ನಮ್ಮ ಶಿಕ್ಷಣ, ನಮ್ಮ ಜ್ಞಾನ, ನಮ್ಮ ಸಂಪತ್ತು. ಆದ್ರೂ ಈ ನಿಸ್ಸಿಂಹ ಕುತಂತ್ರಿಗಳು ಭಾರತೀಯರಿಗೆ ಮಾಡಿದ ಅನ್ಯಾಯಕ್ಕೆ ಕ್ಷಮೆ ಇಲ್ಲ. ಇವತ್ತು ಜಾಗತಿಕ ಮಟ್ಟದಲ್ಲಿ ಯಾರನ್ನ ಕೇಳಿದ್ರು ನಾನು ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, ಹಾರ್ವರ್ಡ್ ನಲ್ಲಿ ಓದಿದ್ದು ಅಂತ ಹೇಳ್ಕೊತಾರೆ. ಆದ್ರೆ ಈ ಎಲ್ಲಾ ಯೂನಿವರ್ಸಿಟಿಗೂ ಮೀರಿದ್ದು ಅಂದಿನ ನಮ್ಮ ನಳಂದ ಗುರುಕುಲ. ಇನ್ನು ಅದು ಯಾವಾಗ ನಳಂದ ಅನ್ನೋ ಶಿಕ್ಷಣ ಕಿರೀಟ ಮುರಿದು ಹೋಗುತ್ತೋ ಬಿಹಾರದ ಶಿಕ್ಷಣಕ್ಕೆ ಅಂತ್ಯವಾಗುತ್ತೆ. ಅಲ್ಲಿನ ಅದೆಷ್ಟೋ ಮಕ್ಕಳಿಗೆ ಈಗಲೂ ಸಹ ಎಜುಕೇಶನ್ ಬಗ್ಗೆ ಗೊತ್ತೇ ಇಲ್ಲ. ಎಷ್ಟೋ ತಂದೆ ತಾಯಿಗೆ ಶಿಕ್ಷಣದ ಇಂಪಾರ್ಟೆನ್ಸ್ ತಿಳಿತಾ ಇಲ್ಲ. ಇಷ್ಟರ ಮಟ್ಟಿಗೆ ನಮ್ಮ ಪೂರ್ವ ಭಾರತವನ್ನ ಶಿಕ್ಷಣದಿಂದ ವಂಚಿಸಿದ್ದು ಇದೇ ಟರ್ಕಿ ಹಾಗೂ ಮೊಘಲ್ ದೇಶದ ರಾಜರು. ಹೀಗೆ ನೀವು ಫ್ಲಾಶ್ ಬ್ಯಾಕಿಗೆ ಹೋದ್ರೆ ಭಾರತವನ್ನ ಅಂದಿನ ಯುಗದಲ್ಲಿ ಸೋನೆ ಕಿ ಚಿಡಿಯಾ ಅಂತ ಹೇಳಲಾಗ್ತಾ ಇರುತ್ತೆ. ಅಂದ್ರೆ ಗೋಲ್ಡನ್ ಬರ್ಡ್, ಕನ್ನಡದಲ್ಲಿ ಹೇಳೋದಾದ್ರೆ ಚಿನ್ನದ ಹಕ್ಕಿ ಅಂತ. ನಮ್ಮಲ್ಲಿದ್ದ ಪ್ರತಿಭೆಯನ್ನ ನಾಶ ಮಾಡಿ ಕೇವಲ ಅವರ ಸ್ವಾರ್ಥಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಶಿಕ್ಷಣ ಕೊಟ್ಟಿರ್ತಾರೆ. ಫಾರಿನ್ ದೇಶಗಳು ಮಾಡಿದ ಈ ಅನ್ಯಾಯಕ್ಕೆ ಇವತ್ತು ನಮ್ಮ ದೇಶ ಅಂಡರ್ ಡೆವಲಪ್ಮೆಂಟ್ ಕಂಟ್ರಿ ಆಗಿದೆ. ಇದಕ್ಕೆ ನಮ್ಮ ನಳಂದ ಗುರುಕುಲನೇ ಸಾಕ್ಷಿ ಅನ್ಬೋದು. ಗೋಲ್ಡನ್ ಬರ್ಡ್ ಆಗಿದ್ದ ಭಾರತ ದಿನೇ ದಿನೇ ಲೇಬರ್ ಕ್ಲಾಸ್ ದೇಶವಾಗುತ್ತೆ. ಇದು ನಿಜವಾಗ್ಲೂ ಎಂತ ಭಾರತೀಯನಿಗೂ ರಕ್ತ ಕುದಿಯುವಂತ ಮಾಡುತ್ತೆ. ಆದ್ರೆ ಆ ಕರಾಳ ದಿನಗಳಿಗೂ ಅಂತ್ಯ ಸಿಕ್ಕಂತಾಗಿದೆ. ಹೌದು,
ನಾಶವಾಗಿದ್ದ ನಳಂದ ಈಗ ಮತ್ತೆ ಶೈನ್ ಆಗೋಕೆ ರೆಡಿಯಾಗಿದೆ. ಇದೀಗ ವರ್ಲ್ಡ್ ಫೇಮಸ್ ನಳಂದಕ್ಕೆ ಮರುಜೀವ ಸಿಕ್ಕಂತಾಗಿದೆ. ಎಸ್, ಆ ಗತಕಾಲದ ವೈಭವ ನಳಂದ ಈಗ ಮತ್ತೆ ಮರುಕಳಿಸ್ತಾ ಇದೆ. ಬಿಹಾರದ ರಾಜ್ಗೀರ್ ಸಾಕ್ಷಿಯಾಗಿದ್ದು ಇಂದಿನ ಈ ಹಿಸ್ಟೋರಿಕಲ್ ದಿನಕ್ಕೆ. 3ನೇ ಬಾರಿ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಅತ್ಯಂತ ಹಳೆಯ ಯೂನಿವರ್ಸಿಟಿ ನಳಂದದ ಹೊಸ ಕ್ಯಾಂಪಸ್ ಅನ್ನು ಇನಾಗ್ರೇಟ್ ಮಾಡಿದ್ದಾರೆ. ಈಗ ನಿರ್ಮಾಣವಾಗಿರೋ ನಳಂದದ ಹೊಸ ಕ್ಯಾಂಪಸ್ನ ಒಟ್ಟು ಕಾಸ್ಟ್ 1749 ಕೋಟಿ ರೂಪಾಯಿ. ಈ ಕ್ಯಾಂಪಸ್ ಅನ್ನ 450 ಎಕರೆ ಭೂಮಿಯಲ್ಲಿ ನಿರ್ಮಿಸಲಾಗಿದೆ. ಈ ಕ್ಯಾಂಪಸ್ನಲ್ಲಿ 1890 ಸಿಟಿಂಗ್ಗಳಿರೋ 40 ಕ್ಲಾಸ್ ರೂಮ್ಗಳಿವೆ, 2 ಎಜುಕೇಶನ್ ಬ್ಲಾಕ್ಗಳು, 300 ಸಿಟಿಂಗ್ಗಳಿರೋ 2 ಆಡಿಟೋರಿಯಂಗಳು ಇವೆ, 197 ಸ್ಟಾಫ್ಗಳಿಗೆ ಕ್ವಾರ್ಟರ್ಸ್ ಸಹ ಮಾಡಲಾಗಿದೆ. ಬೃಹತ್ ಡೈನಿಂಗ್ ಹಾಲ್, ಬಿಗ್ಗೆಸ್ಟ್ ಪ್ಲೇ ಗ್ರೌಂಡ್, ಒಟ್ಟಾರೆಯಾಗಿ 1900 ಸ್ಟೂಡೆಂಟ್ಗಳು ಇರೋ ಕೆಪಾಸಿಟಿ ಇದೆ. ಇಂತಹ ಒಂದು ಯೂನಿವರ್ಸಿಟಿಗೆ ವಿಶ್ವಸಂಸ್ಥೆಯ ಯುನೆಸ್ಕೋ ಕೂಡ ಶಹಬಾಷ್ಗಿರಿ ನೀಡಿದೆ. 2016ರಲ್ಲಿ ನಳಂದ ಮಹಾವಿಹಾರ ತಾಣ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನು ಕಿರೀಟ ಸಹ ಸಿಕ್ಕಿದೆ. ಇನ್ನು ಈ ದಿನ ನಡೆದಿರೋ ನಳಂದ ಹೊಸ ಸ್ಟ್ಯಾಂಡ್ ನಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸ್ಟೂಡೆಂಟ್ಗಳಿಗೆ ಒಂದು ಮಾತನ್ನ ಹೇಳಿದ್ದಾರೆ. ಬೆಂಕಿ ಪುಸ್ತಕವನ್ನು ಸುಡಬಹುದೇ ವಿನಃ ಜ್ಞಾನವನ್ನಲ್ಲ ಅಂತ ಹೇಳಿದ್ದಾರೆ. नालंदा एक मूल्य है, नालंदा एक मंत्र है, गौरव है, गाथा है. नालंदा है उद्घोष इस सत्य का कि आग की लपटों में पुस्तकें भले जल जाएं, लेकिन आग की लपटें ज्ञान को नहीं मिटा सकती. ಪ್ರಧಾನಮಂತ್ರಿ ಮೋದಿ ಅವರು ಈ ಹೊಸ ಅಧ್ಯಯನಕ್ಕೆ ಫೌಂಡೇಶನ್ ಹಾಕಿದ್ದಾರೆ. ಸುಮಾರು ಸ್ಪೆಷಾಲಿಟಿಗಳನ್ನ ಒಳಗೊಂಡಿರೋ ಈ ನಳಂದ ಹೊಸ ಕ್ಯಾಂಪಸ್ ನಲ್ಲಿ ಇನ್ನಾದ್ರೂ ಎಜುಕೇಶನ್ ಶೈನ್ ಆಗಬೇಕಾಗಿದೆ. ಯಾಕಂದ್ರೆ ಒಂದು ಕಾಲದಲ್ಲಿ ಭಾರತ ಅಂದ್ರೆ ಎಜುಕೇಶನ್, ಎಜುಕೇಶನ್ ಅಂದ್ರೆ ಭಾರತ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಈ ಹೊಸ ನಳಂದದಿಂದ ಒಳ್ಳೆ ಎಜುಕೇಶನ್ ಸೆಂಟರ್ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯರ ಕನಸು. ಅಷ್ಟೇ ಅಲ್ಲ, ಭಾರತಕ್ಕೆ ಶಿಕ್ಷಣ ನೀಡಬಾರದು ಅಂತ ಕ್ರೂರ ಅನ್ಯಾಯ ಮಾಡಿದ್ದ ಟರ್ಕಿಗಳು, ಮೊಘಲರು ಹಾಗೂ ಬ್ರಿಟಿಷರಿಗೆ ಇದು ಒಂದು ಹಿಸ್ಟರಿ ಪಾಠವಾಗಬೇಕು. ನಳಂದ ಮತ್ತೆ ಅದೇ ಹಿಂದಿನ ಗತಕಾಲದ ವೈಭವಕ್ಕೆ ಸಾಕ್ಷಿಯಾಗಬೇಕು. ಈ ಮೂಲಕ ಭಾರತದ ಶಿಕ್ಷಣಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಪ್ರೂವ್ ಮಾಡಬೇಕಾಗತ್ತೆ. ನಮ್ಮ ಭಾರತದ ಗತಕಾಲದ ಇತಿಹಾಸ ಮತ್ತೆ ಮರಕಳಿಸುತ್ತಾ ಕಮೆಂಟ್ ಮಾಡಿ ತಿಳಿಸಿ. ಈ ಕಾಂಟೆಂಟ್ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ವಾಟ್ಸ್ಆ್ಯಪ್ ಸ್ಟೇಟಸ್ನಲ್ಲಿ ಹಾಕಿ. ಇದರಿಂದ ನಮ್ಮ ಭಾರತದ ಇತಿಹಾಸ ನೀವು ಹಾಕೋ ವಾಟ್ಸ್ಆ್ಯಪ್ ಸ್ಟೇಟಸ್ ಮೂಲಕ ಪ್ರತಿಯೊಬ್ಬರಿಗೂ ರೀಚ್ ಆಗಿ.